ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಸತ್ಯವೇದದ 41ನೆಯ ಪುಸ್ತಕವಾಗಿರುವ ಮಾರ್ಕನು ಬರೆದ ಸುವಾರ್ತೆಯ 2ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿರುವ ಒಟ್ಟು 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ. ಉಳಿದ ಒಂದು ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವೇ ಉತ್ತರಿಸಲು ಅವಕಾಶ ನೀಡಲಾಗಿದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸಿ. ನೀವು ಉತ್ತರಿಸಬೇಕಾದ ಪ್ರಶ್ನೆ ಯಾವುದೆಂದು ಗಮನಿಸಿ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಸಬ್ಬತ್ ದಿನವು ಯಾರಿಗೋಸ್ಕರ ಉಂಟಾಯಿತು? ಉತ್ತರ, ಮನುಷ್ಯರಿಗೋಸ್ಕರ. ಎರಡನೆಯ ಪ್ರಶ್ನೆ, ಹೊಸ ಬಟ್ಟೆಯ ತುಂಡನ್ನು ಹಳೆಯ ಬಟ್ಟೆಗೆ ತೇಪೆ ಹಚ್ಚಿದರೆ ಏನಾಗುತ್ತದೆ? ಉತ್ತರ, ಹರಕು ಹೆಚ್ಚಾಗುತ್ತದೆ. ಮೂರನೆಯ ಪ್ರಶ್ನೆ, ದಾವೀದನೂ ಅವನ ಸಂಗಡ ಇದ್ದವರು ದೇವರ ಮಂದಿರದೊಳಕ್ಕೆ ಹೋಗಿ ಏನನ್ನು ತಿಂದರು? ಉತ್ತರ, ನೈವೇದ್ಯದ ರೊಟ್ಟಿಗಳನ್ನು. ನಾಲ್ಕನೆಯ ಪ್ರಶ್ನೆ, ಯೇಸು ಶಾಸ್ತ್ರಿಗಳಿಗೆ ತನ್ನ ಶಿಷ್ಯರು ಯಾವ ಕಾಲದಲ್ಲಿ ಉಪವಾಸ ಮಾಡುತ್ತಾರೆ ಎಂದು ತಿಳಿಸುತ್ತಾನೆ? ಉತ್ತರ, ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋದ ಕಾಲದಲ್ಲಿ. ಐದನೆಯ ಪ್ರಶ್ನೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಯೇಸು ಯಾರಿಗೆ ಹೇಳಿದನು? ಉತ್ತರ, ಪಾರ್ಶ್ವವಾಯು ರೋಗಿಗೆ. ಆರನೆಯ ಪ್ರಶ್ನೆ, ಯೇಸು ಯಾರನ್ನು ಕರೆಯುವುದಕ್ಕಾಗಿ ಬಂದವನು? ಉತ್ತರ, ಪಾಪಿಗಳನ್ನು. ಏಳನೆಯ ಪ್ರಶ್ನೆ, ಯೇಸುವನ್ನು ಹಿಂಬಾಲಿಸಿದ ಸುಂಕದವನು ಯಾರು? ಉತ್ತರ, ಲೇವಿ. ಎಂಟನೆಯ ಪ್ರಶ್ನೆ, ಆ ಪಾರ್ಶ್ವವಾಯು ರೋಗಿಯನ್ನು ಎಷ್ಟು ಮಂದಿ ಹೊತ್ತುಕೊಂಡು ಬಂದರು? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಒಂಬತ್ತನೆಯ ಪ್ರಶ್ನೆ, ಯೇಸು ಕಪೆರ್ನೌಮಿನಲ್ಲಿ ಮನೆಯಲ್ಲಿದ್ದಾಗ ಕೂಡಿ ಬಂದಿದ್ದ ಬಹುಜನರಿಗೆ ಏನನ್ನು ಹೇಳುತ್ತಿದ್ದನು? ಉತ್ತರ, ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಹತ್ತನೆಯ ಪ್ರಶ್ನೆ, ಆ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಹತ್ತಿರಕ್ಕೆ ತರಲು ಜನರು ಮಾಡಿದ ಉಪಾಯವೇನು? ಉತ್ತರ, ಯೇಸು ಇದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಆ ರೋಗಿ ಮಲಗಿದ್ದ ಹಾಸಿಗೆಯ ಸಮೇತ ಕೆಳಗಿಳಿಸಿದರು. 11ನೆಯ ಪ್ರಶ್ನೆ, ಯೇಸು ಯಾರ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದನು? ಉತ್ತರ, ಅಲ್ಫಾಯನ ಮಗನಾದ ಲೇವಿಯನ ಮನೆಯಲ್ಲಿ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯ್ ಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.